ಆಸೆ ಬುರುಕ ರಾಕ್ಷಸ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಮಧ್ಯದಲ್ಲಿ ಒಂದು ಬಂಗ್ಲೆ ಇತ್ತು. ಆ ಬಂಗ್ಲೆಗೆ ಎಷ್ಟೋ ವರ್ಷದಿಂದ ಯಾರು ಹೋಗ್ತಿರ್ಲಿಲ್ಲ. ಅಲ್ಲಿ ಯಾರೂ ಇರ್ಲಿಲ್ಲ. ಜನಗಳು ಹೇಳ್ತಾ ಇದ್ರು ಅಲ್ಲಿ ಒಬ್ಬ ರಾಕ್ಷಸ ಇರ್ತಿದ್ದ ಅಂತ. ಆದ್ರೆ ಇವತ್ತಿನವರೆಗೂ ಯಾರೂ ಕೂಡ ಆ ರಾಕ್ಷಸನ್ನ ನೋಡೇ ಇರ್ಲಿಲ್ಲ. ಆ ಬಂಗ್ಲೆ ರಾಕ್ಷಸನ್ ಬಗ್ಗೆ ಗೊತ್ತಾ? ಅವೆಲ್ಲ ಗಾಳಿ ಸುದ್ದಿ ಇರ್ಬೋದು, ನಾನದನ್ನ ನಂಬಲ್ಲ. ಯಾರಾದ್ರೂ ಅಲ್ಲಿ ರಾಕ್ಷಸನ್ನ ನೋಡಿದಾರಾ? ಇಲ್ಲ ಇಲ್ಲ, ಓ ಇಲ್ವೇ ಇಲ್ಲ. ಆ ಬಂಗ್ಲೆ ಇರೋ ಚಂದನ ಹೊಗಳ್ಬೇಕು, ಅದನ್ ಬಿಟ್ಟು ಈ ಗಾಳಿ ಸುದ್ದಿ ಎಲ್ಲ ಕೇಳ್ಬಾರ್ದು. ಹಾಗಾದ್ರೆ ಈ ತೋಟ ಯಾರು ನೋಡ್ಕೋತಾರೆ? ಆ ಬಂಗ್ಲೆ ಸುತ್ತ ಒಂದು ಸುಂದರವಾದ ತೋಟ ಇತ್ತು. ಆ ತೋಟದ ತುಂಬಾ ಹೂಗಳು, ಮರಗಳು, ಹಣ್ಣುಗಳು, ಚಿಟ್ಟೆಗಳು ಮತ್ತೆ ಪಕ್ಷಿಗಳಿದ್ವು. ಪ್ರತಿದಿನ ಬಹಳಷ್ಟು ಮಕ್ಕಳು ಆ ತೋಟದಲ್ಲಿ ಆಡ್ತಿದ್ರು. ಇದು ತುಂಬಾ ಪ್ರಸಿದ್ಧವಾದ ಸುಂದರವಾದ ತಾಣ ಮಕ್ಕಳಿಗೆ. ಈ ಪೀಚ್ ನೀನ್ ತಿಂದಿದ್ಯಾ? ತುಂಬಾ ಚೆನ್ನಾಗಿದೆ. ಆಪಲ್ಸ್ ತಿಂದಿದ್ಯಾ? ನಾಳೆ ನಾವು ಸ್ವಲ್ಪ ಸ್ಟ್ರಾಬೆರೀಸ್ ತಗೊಳ್ಬೇಕು ಅನ್ಸುತ್ತೆ, ಬಾ ಮಾಡೋಣ. ಈ ಕ್ಯಾಟರ್ ಪಿಲ್ಲರ್ ನ ನೋಡು, ಇದು ಒಂದು ಚಿಟ್ಟೆಯಾಗಿ ಬದಲಾಗಿದೆ ಈಗ. ಇದೆಷ್ಟು ಚೆನ್ನಾಗಿದೆ, ಮತ್ತೆ ಇದು ಎಷ್ಟು ಮಜವಾಗಿದೆ. ಈ ಚಿಟ್ಟೆಗಳನ್ನೆಲ್ಲ ನೋಡು. ಆ ತೋಟ ಸ್ವರ್ಗಕ್ಕಿಂತ ಸುಂದರವಾಗಿತ್ತು. ಆಮೇಲೆ ಒಂದಿನ ಅಲ್ಲಿ ಯಾರೋ ಬಂದ್ರು. ಅವನು ಆ ಸುಂದರವಾದ ತೋಟವನ್ನ ನೋಡಿ ಸಂತೋಷ ಪಟ್ಟ. ನನ್ನ ಸುಂದರ ತೋಟ, ಪ್ರಕೃತಿ ಮಾತೆ ನಿನಗೆ ಆಶೀರ್ವಾದ ಮಾಡಿದ್ದಾಳೆ. ನಾನು ಮರಳಿ ಬಂದಿದ್ದು ಸಂತೋಷವಾಯ್ತು. ಆ ರಾಕ್ಷಸ ಅರಮನೆಗೆ ಬರೋಷ್ಟ್ರಲ್ಲಿ ಮಧ್ಯಾಹ್ನ ಆಗಿತ್ತು. ಆ ತೋಟದಲ್ಲಿ ಯಾರು ಚಿಕ್ಕವರು ಆಟ ಆಡ್ತಿರ್ಲಿಲ್ಲ. ಆ ರಾಕ್ಷಸ ಬಹಳ ಸಂತೋಷ ಪಟ್ಟ. ಹೇಗೋ ಸಂಜೆ ಸಮಯ ಆ ರಾಕ್ಷಸ ಹೊರಗಡೆ ಏನೋ ಶಬ್ದ ಕೇಳಿ ಆತಂಕ ಪಟ್ಟ. ಮಕ್ಕಳು ಅಲ್ಲಿ ಆಟ ಆಡಕ್ಕೆ ಬಂದಿದ್ರು. ರಾಕ್ಷಸನ್ಗೆ ಒಬ್ನೇ ಇರೋದಕ್ಕೆ ಇಷ್ಟ. ಅವನ್ ಸುತ್ತ ಇದ್ದ ಜನ ಇಷ್ಟ ಆಗ್ಲಿಲ್ಲ. ಅವನು ಹೊರಗಡೆಯಿಂದ ತೋಟದ ಒಳಗಡೆ ಹೋದ. ರಾಕ್ಷಸ ತೋಟದೊಳಗೆ ಹೋದಾಗ ಒಳಗಡೆ ಆಟ ಆಡ್ತಿದ್ದ ಮಕ್ಕಳು ಭಯಪಟ್ರು. ಅವರು ಜೋರಾಗಿ ಕಿರ್ಚ್ಕೊಂಡು ಓಡ್ತಾ ಇದ್ರು. ಎಲ್ರೂ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ನೋಡ್ತಿದ್ರು. ರಾಕ್ಷಸನಿಗೆ ಅಲ್ಲಿ ಅಷ್ಟೊಂದು ಮಕ್ಕಳನ್ನ ನೋಡಿ ಅಚ್ಚರಿ ಆಯ್ತು. ಹೊರಟೋಗಿ ಪುಟ್ಟ ಕ್ರಿಮಿಗಳೇ, ನೀವು ನನ್ನ ತೋಟನ ಹಾಳು ಮಾಡಿದ್ರಿ. ಓಡೋಗಿ, ಇನ್ನು ಯಾವತ್ತು ನೀವು ನನ್ನ ಜಾಗಕ್ಕೆ ಬರಲೇಬೇಡಿ. ಈ ತೋಟ ನಂದು, ನಿಮ್ಮದಲ್ಲ. ಆ ತೋಟದಲ್ಲಿ ಆಡ್ತಿದ್ದ ಎಲ್ಲ ಚಿಕ್ಕ ಮಕ್ಕಳು ಹೊರಗಡೆ ಹೋಗಿ ಮನೆಗೆ ಹೊರಟೋಗ್ಬಿಟ್ರು. ರಾಕ್ಷಸ ಅರಮನೆಗೆ ಹೋದ. ಅವನ ಸುತ್ತಮುತ್ತ ಇದ್ದ ಸಂತೋಷವನ್ನ ಅನುಭವಿಸ್ದ. ರಾಕ್ಷಸ ಮತ್ತೆ ನಿದ್ದೆ ಮಾಡ್ದ. ಚಿಕ್ಕ ಮಕ್ಕಳ ಪ್ರಕಾರ ರಾಕ್ಷಸ ದೂರ ಮಾಯ ಆಗಿದ್ದ. ಮತ್ತೆ ಅವರು ತೋಟವನ್ನೆಲ್ಲ ಸುತ್ತಾಡ್ತಾ ಇದ್ರು. ರಾಕ್ಷಸ ಮತ್ತೆ ಎದ್ದ. ಅವನ ತೋಟದಲ್ಲಿ ಆಡ್ತಿದ್ದ ಮಕ್ಕಳನ್ನ ನೋಡಕ್ಕೆ ಅವನಿಗೆ ತುಂಬಾ ಕೋಪ ಬಂದು ಆ ಮಕ್ಕಳ ಮೇಲೆ ಕಿರ್ಚಿದ. ಭಯಪಟ್ಟ ಮಕ್ಕಳು ಓಡೋದ್ರು. ಆಗಿಂದ ರಾಕ್ಷಸ ಆ ತೋಟದ ಮೇಲೆ ಒಂದು ಕಣ್ಣಿಟ್ಟಿದ್ದ. ಅವನು ರಾತ್ರಿ ಹೊತ್ತು ನಿದ್ದೆನೂ ಮಾಡ್ಲಿಲ್ಲ. ರಾತ್ರಿ ಕತ್ಲಲ್ಲಿ ಅವನೊಂದು ಹೂ ಬಿಡೋ ಮರವನ್ನ ನೋಡ್ತಾನೆ. ಅದು ಕೆಳಗಡೆ ಬಗ್ತಿತ್ತು. ಅದ್ ಯಾಕಾಯ್ತು ಅಂತ ಅವನ್ಗೆ ಅರ್ಥ ಆಗ್ಲಿಲ್ಲ. ಮಾರನೆಯ ದಿನ ಆ ರಾಕ್ಷಸ ಮತ್ತೆ ಕೆಲವು ಮಕ್ಕಳು ಆ ತೋಟದಲ್ಲಿ ಆಡೋದನ್ನ ನೋಡ್ತಾನೆ. ಅವನು ಕುತೂಹಲದಿಂದ ತೋಟಕ್ಕೆ ಹೋಗ್ತಾನೆ. ಮಕ್ಕಳು ಭಯ ಪಟ್ಕೊಂಡಿದ್ರು. ಅವರೆಲ್ಲರೂ ಆ ರಾಕ್ಷಸನ ಆತಂಕದ ಮುಖ ನೋಡಿದಾಗ ಆ ರಾಕ್ಷಸ ಅರಮನೆಯ ಗೋಡೆಯನ್ನ ಎತ್ತರಗೊಳಿಸ್ಬೇಕು ಅಂತ ಯೋಚಿಸ್ದ. ಈಗ ಆ ರಾಕ್ಷಸ ಒಬ್ನೇ ಆ ಕೋಟೆಯಲ್ಲಿದ್ದ. ಅರಮನೆಯಲ್ಲಿ ಯಾರೂ ಬರಕ್ಕಾಗ್ತಿರ್ಲಿಲ್ಲ. ಈ ರಾಕ್ಷಸ ಬಹಳನೇ ಕೆಟ್ಟವನು. ಒಬ್ಬ ಮನುಷ್ಯ ಒಬ್ನೇ ತೋಟದಲ್ಲಿ ಹೇಗೆ ಖುಷಿಯಾಗಿರ್ತಾನೆ? ಅವನು ಯಾರೋ ತುಂಬಾನೇ ದುಃಖವಾಗಿರೋ ಮನುಷ್ಯ. ಅವನು ಇಷ್ಟು ಬೇಜಾರಾಗಿ ಹಾಕಿದಾನೆ ಅಂತ ಗೊತ್ತಾಗ್ಬೇಕು. ಅವನನ್ನ ನಮ್ ಜೊತೆ ಆಡಕ್ ಕರಿಯೋಣ್ವಾ? ಅವನು ನಮ್ಮನ್ನ ಒಳಗ್ ಬಿಡ್ತಾನ, ಕೇಳೋಣ. ಆ ರಾಕ್ಷಸ ಬಹಳ ಸಮಯ ನಿದ್ದೆ ಮಾಡ್ತಾ ಇದ್ದ. ಅವನು ಎದ್ದ ಮೇಲೆ ಆ ಕಿಟಕಿ ಬದಿಯಲ್ಲಿ ಕೂರ್ತಿದ್ದ. ಮತ್ತೆ ತೋಟದ ಸೌಂದರ್ಯ ಹೊಗಳ್ತಿದ್ದ. ಅವನು ಆಗಾಗ ಅಲ್ಲಿದ್ದ ಕೊಂಬೆಗಳು ತನ್ನಷ್ಟಕ್ಕೆ ತಾವೇ ಅಲ್ಗಾಡೋದ್ ನೋಡ್ದ. ಅದನ್ನೇ ನೋಡಿ, ಇನ್ನು ಸ್ವಲ್ಪ ದಿನ ಅಷ್ಟೇ ಹೀಗಿರುತ್ತೆ. ವಸಂತ ಮಾಸದಲ್ಲಿ ನನ್ನ ತೋಟ ಹಚ್ಚ ಹಸಿರಾಗುತ್ತೆ. ಅವನು ತನ್ನ ಕಿಟಕಿ ಹತ್ರ ಚಳಿಗಾಲ ಪೂರ್ತಿ ಕೂತ್ಕೊಂಡ. ಅವನ ತೋಟ ದಿನೇ ದಿನೇ ಒಣಗೋದನ್ನ ನೋಡ್ದ. ನಾನು ವಸಂತ ಮಾಸಕ್ಕೆ ಕಾಯ್ತೀನಿ. ಅದು ನನ್ನ ತೋಟನ ಹಸನು ಮಾಡುತ್ತೆ ಮತ್ತು ಮುಂಚೆಗಿಂತ ಸುಂದರವಾಗಿಸುತ್ತೆ. ವಸಂತ ಕಾಲ ಬಂದ್ ಹೋಯ್ತು. ಆದ್ರೆ ತೋಟ ಹಾಗೆ ಒಣಗಿತ್ತು. ಅಲ್ಲಿ ಒಂದೇ ಒಂದು ಹರಳಿರೋ ಹೂವು ಅಥವಾ ಹಣ್ಣಿರ್ಲಿಲ್ಲ. ಅಲ್ಲಿ ಪಕ್ಷಿ ಅಥವಾ ಚಿಟ್ಟೆಗಳಿರ್ಲಿಲ್ಲ.
ರಾಕ್ಷಸ ತುಂಬಾನೇ ಬೇಜಾರಾಗಿದ್ದ. ನನ್ನ ತೋಟದಲ್ಲಿ ಯಾಕೆ ಹೂಗಳೇ ಇಲ್ಲ? ಯಾಕೆ ಪ್ರಕೃತಿ ಮಾತೆ ನನ್ನ ತೋಟದಿಂದ ದೂರ ಸರಿದಿದ್ದಾಳೆ? ಪ್ರಕೃತಿ ಮಾತೆಗೆ ನನ್ನ ಮೇಲೆ ಕೋಪನಾ? ಆದ್ರೆ ಅವಳು ಯಾಕೆ ಕೋಪ ಮಾಡ್ಕೋಬೇಕು? ಓ, ಖಂಡಿತ ಈ ಋತು ಆದಷ್ಟು ಬೇಗ ಸರಿ ಹೋಗುತ್ತೆ. ವಸಂತ ಮಾಸ ಬರುತ್ತೆ, ಮತ್ತೆ ನನ್ನ ಹೂಗಳು ಅರಳುತ್ತವೆ, ಮರಗಳು ಹಣ್ಣನ್ನು ಕೊಡುತ್ತವೆ. ಇಲ್ಲಿ ತುಂಬಾ ಚಳಿ ಇದೆ. ರಾಕ್ಷಸನ್ಗೆ ಅದು ಅರ್ಥ ಆಗ್ಲಿಲ್ಲ. ಅವನ ಹೃದಯ ತಣ್ಣಗಾಗಿತ್ತು. ಸಮಯ ಕಳೆದ ಹಾಗೆ ಅಲ್ಲಿದ್ದವರೆಲ್ಲ 3 ವಸಂತಗಳು ಬಂದ್ ಹೋಗೋದನ್ನ ನೋಡಿದ್ರು. ಸುಂದರವಾದ ಹೂಗಳು ಬೆಟ್ಟದ ಬಳಿ ಅರಳಿದ್ವು. ಮರಗಳ ತುಂಬಾ ಹಣ್ಣುಗಳಿದ್ವು. ವಸಂತ ಮಾಸ ಯಾಕೆ ನನ್ನ ತೋಟಕ್ಕೆ ಬರ್ತಾ ಇಲ್ಲ? ಇಲ್ಲಿ ತುಂಬಾ ಬರಡಾಗಿದೆ. ಆ ರಾಕ್ಷಸ ಹಗಲು ಮತ್ತೆ ರಾತ್ರಿ ಕಾಯ್ತಾನೇ ಇದ್ದ. ಅವನ ಒಂಟಿತನಕ್ಕೆ ಬೇಜಾರಾಗ್ಬಿಟ್ಟಿದ್ದ. ಒಂದು ಬೆಳಿಗ್ಗೆ ಮಕ್ಕಳು ತೋಟದಲ್ಲಿ ಆಡೋದಕ್ಕೆ ಬಂದ್ರು. ಆ ರಾಕ್ಷಸ ಅವರನ್ನ ನೋಡ್ಲೇ ಇಲ್ಲ. ಅವರು ಅಲ್ಲಿ ಬಹಳ ಹೊತ್ತು ಆಡಿದ್ರು. ರಾಕ್ಷಸನ್ಗೆ ಬಹಳ ಕೋಪ ಬಂತು. ಅವನು ಕೋಪ ಮಾಡ್ಕೊಂಡು ಅವರ ಬಳಿ ಓಡ್ದ. ಎಲ್ಲ ಚಿಕ್ಕ ಮಕ್ಕಳು ಒಂದೇ ಬಾರಿ ತೋಟದಿಂದ ಓಡಿದ್ರು. ಆದ್ರೆ ಒಬ್ಬನ್ ಮಾತ್ರ ಅಲ್ಲೇ ಇದ್ದ. ಆ ರಾಕ್ಷಸ ಪುಟ್ಟ ಮಗು ಮರದ ಕೆಳಗೆ ನಿಂತಿರೋದ್ನ ನೋಡ್ತಾನೆ. ಆ ರಾಕ್ಷಸ ಬರ್ತಾ ಇದ್ದ ಹಾಗೆ ನಡುಕ್ತಾನೆ. ಅವನು ಜೋರಾಗಿ ಅಳ್ತಾ ಇರ್ತಾನೆ. ನೀನಿಲ್ಲಿ ಏನ್ ಮಾಡ್ತಿದ್ಯಾ? ದಯವಿಟ್ಟು ನನ್ನ ಕೊಲ್ಬೇಡ, ನಾನಿಲ್ಲಿ ಬರೋದೇ ಇಲ್ಲ. ನಾನು ಯಾರನ್ನಾದ್ರೂ ಕೊಂದಿದ್ದೀನಾ? ಇಲ್ಲ, ನಾನಷ್ಟು ಕೆಟ್ಟವನಲ್ಲ. ನಾನು ಯಾರಿಗೂ ಏನು ಹಾನಿ ಕೂಡ ಮಾಡಿಲ್ಲ. ನಾನ್ ನಿನಗೂ ಏನು ಮಾಡೋದಿಲ್ಲ. ನೀನೀಗ ಅಳೋದನ್ನ ನಿಲ್ಸು. ನನ್ ಮನೆಗೆ ಹೋಗ್ಬೇಕು, ದಯವಿಟ್ಟು ನನ್ನ ಬಿಡು. ನಾನು ಬರೋದಕ್ ಮುಂಚೆ ನೀನ್ ಇಲ್ಲಿ ಬಂದು ಏನ್ ಮಾಡ್ತಿದ್ಯಾ? ನನಗೆ ಮರ ಹತ್ಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಓ ಹೌದಾ, ನಾನು ನಿನಗೆ ಸಹಾಯ ಮಾಡ್ತೀನಿ. ಆ ರಾಕ್ಷಸ ಮಗುನ ಎತ್ಕೊಂಡು ಆ ಮರದ ಕೊಂಬೆ ಮೇಲೆ ಕೂರಿಸ್ತಾನೆ. ಈಗ ನಿನ್ನ ಸ್ನೇಹಿತರನ್ನು ಕರಿ, ನೀವೆಲ್ಲ ಇಲ್ಲೇ ಆಟವಾಡಿ. ಆ ರಾಕ್ಷಸ ಆ ಮಗುವಿನ ಸುಂದರವಾದ ನಗು ನೋಡ್ತಾನೆ. ಆ ಪುಟ್ಟ ಮಗು ಅವನ ಸ್ನೇಹಿತರನ್ನೆಲ್ಲ ಕರೀತಾನೆ. ಎಲ್ಲ ಮಕ್ಕಳು ಬಂದ್ರು. ಆ ರಾಕ್ಷಸ ಅರಮನೆಗೆ ಹೋಗ್ಬಿಟ್ಟ. ಆ ಪುಟ್ಟ ಮಕ್ಕಳನ್ನ ಕಿಟಕಿಯಿಂದ ನೋಡ್ದ. ಕೆಲವೇ ಕ್ಷಣಗಳಲ್ಲಿ ಅವನು ಗಿಡದಲ್ಲಿ ಕೆಲವು ಹೂಗಳನ್ನ ನೋಡ್ದ. ಅವನು ಅದನ್ನ ನೋಡಿ ಅಚ್ಚರಿಗೊಂಡು ಸಂತೋಷ ಪಟ್ಟ. ಅದಾದ್ಮೇಲೆ ಅವನು ಕೂಡ ಮಕ್ಕಳ ಜೊತೆ ಆಡ್ದ. ಅದಾದ್ಮೇಲೆ ಮುಂಚೆ ಮಕ್ಕಳು ಆಡ್ತಾ ಇದ್ದ ಹಾಗೆ ಈಗ್ಲೂ ಆಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಆ ಇಡೀ ತೋಟ ಮುಂಚಿನ ಹಾಗೆ ಅರಳುತ್ತೆ. ಆ ಇಡೀ ತೋಟದ ಸೌಂದರ್ಯ ಎಲ್ಲಿ ಅಡಗಿದೆ ಅಂತ ರಾಕ್ಷಸನ್ಗೆ ತಿಳಿಯುತ್ತೆ. ಮುಕ್ತಾಯ.